ಮಂಡ್ಯದಲ್ಲಿ ಪಕ್ಷದ ಅಸ್ತಿತ್ವಕ್ಕಾಗಿ ಕುಮಾರಸ್ವಾಮಿ ಅವರ ನಿರ್ಧಾರ. ಬಿಜೆಪಿ ವರಿಷ್ಠರ ಸಲಹೆ ಮೇರೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯೊಂದು ಬಾಕಿ ಉಳ್ಕೊಂಡಿದೆ. ಮಂಡ್ಯದಲ್ಲಿ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿದ್ರು, ಯಾರನ್ನ ಕಣಕ್ಕಿಳಿಸ್ತಾರೆ ಅಂತ. ಮೊದಲು 3 ಹೆಸರುಗಳು ಚಾಲ್ತಿಯಲ್ಲಿತ್ತು. ಒಂದು ನಿಖಿಲ್, ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ಮತ್ತು ಪುಟ್ಟರಾಜು ಅವರ ಹೆಸರು. ಆದ್ರೆ ನಿಖಿಲ್ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿಂದ ಸಹಜವಾಗಿ ಪುಟ್ಟರಾಜು ಅವರು ನಿಲ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತು. ಪುಟ್ಟರಾಜು ಅವರು ಕೂಡ ಇಲ್ಲ, ಕುಮಾರಸ್ವಾಮಿ ಅವರೇ ನಿಲ್ಬೇಕು ಅಂತ ಅವರು ಕೂಡ ಒತ್ತಾಯವನ್ನ ಮಾಡ್ತಾನೆ ಬಂದಿದ್ರು. ಸೊ ಕುಮಾರಸ್ವಾಮಿ ಅವರ ಮೇಲೆ ಸಹಜವಾಗಿ ಪಕ್ಷದ ಒಂದು ಹಿತದೃಷ್ಟಿ, ಪಕ್ಷದ ಭವಿಷ್ಯ ಏನು ಮತ್ತು ಹಿಂದೆ ಟೀಕೆಗಳನ್ನ ಮಾಡಿದವರು, ಇವರ ಕುಟುಂಬದ ಬಗ್ಗೆ ಟೀಕೆಗಳನ್ನ ಮಾಡಿದವರಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಒಂದು ಕೊರಗು ಕೂಡ ಅವರಲ್ಲಿತ್ತು. ಇದನ್ನ ಅವರು ತಮ್ಮ ಸಭೆಯಲ್ಲೂ ಕೂಡ ಹಂಚಿಕೊಂಡಿದ್ರು ಕಾರ್ಯಕರ್ತರ ಮುಂದೆ. ಮಂಡ್ಯದಲ್ಲಿ ಪಕ್ಷದ ಅಸ್ತಿತ್ವಕ್ಕಾಗಿ ಕಣಕ್ಕಿಳಿಯಲಿದ್ದಾರೆ ಕುಮಾರಸ್ವಾಮಿ.